ನಾನು ಪತ್ರಿಕೋದ್ಯಮ ಮಾಡಿದೆ. ನನ್ನ ತಮ್ಮನು ಪತ್ರಿಕೋದ್ಯಮ ಮಾಡಿದಾಗ ನಮ್ಮ ಅಮ್ಮನಿಗೆ ಆತಂಕ ಆಗಿತ್ತು, ಇವನು ಏನು ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳಿ. ನಮ್ಮ ಅಮ್ಮನಿಗೆ ಯಾವಾಗಲೂ ಒಂದು ಆತಂಕ, ಅವನಿಗೆ ಅವನ ಬಗ್ಗೆ ತುಂಬ ಕ್ಲಾರಿಟಿ ಇರುತ್ತೆ, ಬಟ್ ನಮ್ಮಿಬ್ರಿಗೂ ಕ್ಲಾರಿಟಿ ಇರಂಗಿಲ್ಲ ಅವ್ನು ಏನು ಮಾಡ್ತಿದ್ದಾನೆ ಅಂತ ಹೇಳಿ. ಅವನು ತುಂಬ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ. ಹಾಗಾಗಿ ತುಂಬ ಆತಂಕ, ಏನು ಮಾಡಿಬಿಡ್ತಾನಂತ. ಬಟ್ ಅಮ್ಮ ಅವತ್ತು ಪತ್ರಿಕೋದ್ಯಮ ನೀನು ಮಾತಾಡೋಕ್ಕಾಗಲ್ಲ, ಎಲ್ಲೂ ಮಾತಾಡಲ್ಲ ನಿನ್ನ ಥರ, ಅವನು ಯಾಕೆ ಸುಮ್ಮನೆ ಬೇರೆ ಒಂದು ಯಾವ್ದಾರು ಕೆಲಸ ಮಾಡ್ಕೊಂಡಿರ್ಲಿ ಅಂತ PDO ಆಗ್ತಿದ್ದ. ಅವನಾಗಲಿಲ್ಲ. ಅವನು ಕೂಡ ಅಣ್ಣನ ಹಾಗೆ ನಾ ಪತ್ರಕರ್ತ ಆಗ್ತೀನಂತ. ಬಹುಶಃ ಇವತ್ತು ಅದಕ್ಕೆ ಸಾಕ್ಷಿ ಅಮ್ಮ ನಿಮ್ಮ ಮುಂದೆ ಕೂತಿದ್ದಾನೆ, ಜೊತೆಗೆ ನನ್ನ ಬೆಳೆಸಿದ ಎಲ್ಲ ಗುರುಗಳು ಕೂತಿದ್ದಾರೆ. ಕಳೆದ 15 ವರ್ಷಗಳ ಹಿಂದೆ ದಾವಣಗೆರೆಯ ಮಂಡಿಪೇಟೆಯಲ್ಲಿ ನಾನು ನಮ್ಮ ತಮ್ಮ ಅಪ್ಪನ ಜೊತೆ ನಿಂತ್ಕೊಂಡು ಹಣ್ಣಿನ ವ್ಯಾಪಾರ ಮಾಡ್ತಿದ್ವಿ. ದೂಡೋ ಗಾಡಿ ಅಂಗಡಿ 2 ಇರ್ತಿದ್ವು, 3 ನಾವು ಹೋದಾಗ ಜೊತೆಗೆ 3. ಇವತ್ತು ಬೆಳಿಗ್ಗೆ ಪುಸ್ತಕಗಳ ಗಂಟನ್ನು ತಂದು ನಾವಿಬ್ಬರು ಹೊಂದಿಸ್ತಿರುವಾಗ ನನಗೆ ನೆನಪಾಗಿದ್ದು, ನಮ್ಮಪ್ಪನ ಜೊತೆ ದಾವಣಗೆರೆ ಪೇಟೆಯಲ್ಲಿ ನಿಂತು ಆ ಹಣ್ಣು ಮಾರ್ತಿದ್ನಲ್ಲ, ಆ ನೆನಪು. ಇವತ್ತು ಪುಸ್ತಕಗಳನ್ನು ಹೊಂದಿಸ್ತಾ ಇದ್ವಲ್ಲ, ನಾವೇ ಬರೆದ ಪುಸ್ತಕಗಳನ್ನು, ಅವಾಗ ತುಂಬಾ ನೆನಪಾಯ್ತು. ಅವಾಗ ಒಂದು ಅನ್ಕಂಡೆ, ನಮ್ಮ ಅಪ್ಪ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತಂತ, ನೋಡಿ ಖುಷಿ ಪಡ್ತಿದ್ನೇನೋ ಅಂತ ಹೇಳಿ. ನಾ ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತಂದ್ರೆ, ಇವತ್ತು ನನ್ನ ಹಾಗೂ ನನ್ನ ಸಹೋದರ ಚಿದಾನಂದ ಮುದ್ದಿಯ ಕಥೆಗಳಿಗೆ, ಕಾದಂಬರಿಗೆ ಬುದ್ಧಿಯಾಗಿದ್ದು ನನ್ನೂರಿನ ವರದಾ ತೀರ, ನಮ್ಮಪ್ಪನ ಚಾದಂಗಡಿ, ಅಪ್ಪ ಮಾರುತ್ತಿದ್ದ ಪೇರ್ಲ ಹಣ್ಣು, ಬೆಳೆಸಿದ್ದ ಪೇರ್ಲ ತೋಟಗಳು. ಬಹುಶಃ ಇವೆಲ್ಲವೂ ಗಾಢವಾಗಿ ಆವರಿಸಿ ನಮ್ಮೊಳಗೊಬ್ಬ ಸಣ್ಣ ಕಥೆಗಾರ ಹುಟ್ಗಣ್ಣಂತ ಕಾಣಿಸುತ್ತೆ. ಹಾಗಾಗಿಯೇ ನಾನು ಮೊದಲಿಗೆ ವರದಾ ತೀರದ ಕಥೆಗಳು ಅಂತ ಬರೆದೆ. ಅದನ್ನು ಕೂಡ ಈ ನಾಡಿಗೆ ಲೋಕಾರ್ಪಣೆ ಮಾಡಿದ್ದು ಬಿ ಸುರೇಶ್ ಸರ್. ಎರಡನೇದಾಗಿ ಸಿಗ್ನಲ್ ಜಂಪ್ ಬರೆದೆ. ಇದೇ ಹಾಲ್ನಲ್ಲಿ ಜುಲೈ 14, 2024 ಇದೇ ಹಾಲ್ನಲ್ಲಿ ಸಿಗ್ನಲ್ ಜಂಪ್ ಕಥಾ ಸಂಕಲನವನ್ನು ಜೋಗಿ ಸರ್ ಮತ್ತು ಪೂರ್ಣಿಮಾ ಮಾಳಿಗಮನ್ ಮೇಡಮ್ ಲೋಕಾರ್ಪಣೆ ಮಾಡಿದ್ರು. ಅಂದ್ರೆ ವರದಾ ತೀರದ ಹಾಲಗಿಹಳ್ಳಿಯಿಂದ ಬಂದ ನಾನು ಪತ್ರಿಕೋದ್ಯಮ ಮಾಡಿದೆ. ನನ್ನ ತಮ್ಮನು ಪತ್ರಿಕೋದ್ಯಮ ಮಾಡಿದಾಗ ನಮ್ಮ ಅಮ್ಮನಿಗೆ ಆತಂಕ ಆಗಿತ್ತು, ಇವನು ಏನು ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳಿ. ನಮ್ಮ ಅಮ್ಮನಿಗೆ ಯಾವಾಗಲೂ ಒಂದು ಆತಂಕ, ಅವನಿಗೆ ಅವನ ಬಗ್ಗೆ ತುಂಬಾ ಕ್ಲಾರಿಟಿ ಇರುತ್ತೆ, ಬಟ್ ನಮ್ಮಿಬ್ರಿಗೂ ಕ್ಲಾರಿಟಿ ಇರಂಗಿಲ್ಲ ಅವ್ನು ಏನು ಮಾಡ್ತಿದ್ದಾನೆ ಅಂತ ಹೇಳಿ. ಅವನು ತುಂಬಾ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ. ಹಾಗಾಗಿ ತುಂಬಾ ಆತಂಕ, ಏನು ಮಾಡಿಬಿಡ್ತಾನಂತ. ಬಟ್ ಅಮ್ಮ ಅವತ್ತು ಪತ್ರಿಕೋದ್ಯಮ ನೀನು ಮಾತಾಡೋಕ್ಕಾಗಲ್ಲ, ಎಲ್ಲೂ ಮಾತಾಡಲ್ಲ ನಿನ್ನ ಥರ, ಅವನು ಯಾಕೆ ಸುಮ್ಮನೆ ಬೇರೆ ಒಂದು ಯಾವ್ದಾರು ಕೆಲಸ ಮಾಡ್ಕೊಂಡಿರ್ಲಿ ಅಂತ PDO ಆಗ್ತಿದ್ದ. ಅವನಾಗಲಿಲ್ಲ. ಅವನು ಕೂಡ ಅಣ್ಣನ ಹಾಗೆ ನಾ ಪತ್ರಕರ್ತ ಆಗ್ತೀನಂತ. ಬಹುಶಃ ಇವತ್ತು ಅದಕ್ಕೆ ಸಾಕ್ಷಿ ಅಮ್ಮ ನಿಮ್ಮ ಮುಂದೆ ಕೂತಿದ್ದಾನೆ, ಜೊತೆಗೆ ನನ್ನ ಬೆಳೆಸಿದ ಎಲ್ಲ ಗುರುಗಳು ಕೂತಿದ್ದಾರೆ. ನಾ ಯಾಕೆ ಈ ಮಾತು ಹೇಳ್ತಿದ್ರೆ ಅಂದ್ರೆ, ಅವ್ರು ಮಾತಾಡದ ಕಡಿಮೆ, ಬಹುಶಃ ಬರವಣಿಗೆಯಲ್ಲಿ ಹಾಗೂ ಕೆಲಸದ ವಿಚಾರದಲ್ಲಿ ನನಗಿಂತ ಸ್ಪಷ್ಟವಾಗಿ ಮಾಡಬಲ್ಲ. ಸೊ ನನಗೂ ಕೂಡ ಆತಂಕ ಆಗಿತ್ತು ಅವ್ನು ಕಾದಂಬರಿ ಬರ್ತಾನಂದಾಗ. ನನಗೆ ದೊಡ್ಡ ಖುಷಿಯಾಗಿದ್ದು, 1.5 ವರ್ಷದಿಂದ ಜೋಗಿ ಸರ್ಗೆ ನಾನು ಬೇರೆ ವಿಷಯಕ್ಕೆ ಕಾಲ್ ಮಾಡಿದ್ದೆ. ಅವ್ರು ಹೇಳಿದ್ರು, ನಿನ್ನ ತಮ್ಮ ಕಾದಂಬರಿ ಬರ್ದಿದ್ದಾನೆ, ನಿನ್ನ ತಮ್ಮ ಕಾದಂಬರಿ ಬರ್ದಿದ್ದಾನೆ, ತುಂಬಾ ಚೆನ್ನಾಗಿ ಬರ್ದಿದ್ದಾನೆ, ಪ್ರಕಟಣೆಗೆ ಯೋಗ್ಯ ಇದೆ ಅಂತ ಹೇಳಿದ್ರು ಸರ್. ಅವತ್ತು ನನಗೆ ತುಂಬಾ ದೊಡ್ಡ ಖುಷಿ. ಅದಾದ ನಂತರ ಬಿ ಸುರೇಶ್ ಸರ್ ನಿನ್ನೆ ಕಾಲ್ ಮಾಡಿದಾಗ ಹೇಳಿದ್ರು, ಇನ್ನು 48 ಪುಟ ಇದೆ ಕಣ, ಓದ್ಬಿಡ್ತೀನಿ ಅಂದ್ರು. ಓ ಹಾಗೆ ಓದಿಸ್ಕೊಂಡು ಹೋಗಿದೆ. ಪೂರ್ಣಿಮಾ ಮಾಳಿಗಮನ್ ಮೆಸೇಜ್ ಕಳಿಸಿದ್ರು, ಗುಡ್ ಗೋಯಿಂಗ್ ಆನ್, ಚೆನ್ನಾಗಿ ಓದಿಸ್ಕೊಂಡು ಹೋಗ್ತಿದೆ ಅಂತ. ಹಾಗಾಗಿ ಸಪ್ತಕೋಟಿ ದಾವಣಗೆರೆ ಮಧ್ಯ ಕರ್ನಾಟಕದ ಸೊಗಡನ್ನು, ಒಂದು ಲವಲವಿಕೆ ನಮ್ಮೊಳಗಿರುವ ಪ್ರೀತಿ ಪ್ರೇಮವನ್ನು ಕಟ್ಟಿಕೊಟ್ಟಿದ್ದಾನೆ. ದಯವಿಟ್ಟು ನನ್ನ ಕೆಲವು ದಿನಗಳ ಹಿಂದಷ್ಟೇ ನಾನು ಸಾಹಿತ್ಯ ಅಂಗಳಕ್ಕೆ ಕಾಲಿಟ್ಟಾಗ ಜೋಗಿ ಸರ್, ಬಿ ಸುರೇಶ್ ಸರ್, ಮಾಳಿಗಮನ್ ಮೇಡಮ್, ತುಂಬ ಹಲವಾರು ಗಣ್ಯರು ನನ್ನ ತಿದ್ದಿ ಬೆಳೆಸಿದ್ದಾರೆ. ದಯವಿಟ್ಟು ಹಾಗೆ ನನ್ನ ತಮ್ಮ ಚಿದಾನಂದ ಮುದ್ದಿಯನ್ನು ಬೆಳೆಸಿ, ಹಾಗೆಯೇ ಅವನ ಸಪ್ತಕೋಟಿ ಪುಸ್ತಕ ತೆಗೆದುಕೊಂಡು ಓದಿ, ಸಾಧ್ಯ ಆದರೆ ಅಲ್ಲಿರುವ ಸರಿ ತಪ್ಪುಗಳನ್ನು ಹೇಳಿ ಮುಂದೆ ಬರವಣಿಗೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ವೇದಿಕೆ ಮೇಲೆ ಕೂತಂತ ಮತ್ತೊಂದು ಎಲ್ಲ ಗಣ್ಯರಿಗೆ ನನಗೊಂದು ಯಾವಾಗಲೂ ಹೇಳ್ತಿರ್ತೇನೆ, ಚಿದಾನಂದ, ನಾವು ಯಾಕೆ ಹೆಚ್ಚೆಚ್ಚು ಬರೀಬೇಕು, ಒಳ್ಳೊಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ, ನಾವು ಹೇಳ್ಕೋಬೇಕಲ್ಲ, ಬಿ ಸುರೇಶ್ ಸರ್ ಹುಡುಗರು, ಜೋಗಿ ಸರ್ ಹುಡುಗರು, ಉದಯ್ ಮರಕಣಿ ಸರ್ ಹುಡುಗರು, ರವಿ ಹೆಗಡೆ ಸರ್ ಹುಡುಗರು ಅಂತ. ಸರ್ ಮತ್ತೆ ನಿಮ್ಮ ಹುಡುಗರು ಅಂತ ಹೇಳಿಸ್ಕೊಳ್ಳೋದಕ್ಕಾದ್ರೂ ಕೂಡ ನಾವು ಇಂತಿಂತ ಒಂದಿಷ್ಟು ಆಗಾಗ ಒಳ್ಳೆಯ ಕೆಲಸಗಳನ್ನ ನಾವು ಮಾಡ್ತೀವಂತ ಈ ವೇದಿಕೆ ಮೂಲಕ ಮಾತು ಕೊಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.